ಫಿಲ್ಮಿ ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ನೀನು ವಿನ್ ಆಗಲ್ಲ ಹೀಗೆಂದ ಮಾಳ್ವಿಕರನ್ನ ಮಾತಲ್ಲೇ ತಲೆ ಚಿಟ್ಟಿಡಿಸಿದ ಪ್ರಥಮ್. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಮನೆಯಲ್ಲೆಲ್ಲ ಪ್ರಥಮ್ದೇ ಮಾತು. ಸುನಾಮಿ ಕಿಟ್ಟಿ ಬಿಗ್ ಬಾಸ್ ಮನೆಗೆ ಹೊಸ ವ್ಯಕ್ತಿ. ಹಾಗಾಗಿ ಪ್ರಥಮ್ ಬಗ್ಗೆ ಮನೆಯ ಉಳಿದ ಸದಸ್ಯರೆಲ್ಲ ಕಿಟ್ಟಿ ಹತ್ರ ಬಣ್ಣಿಸತೊಡಗಿದ್ದಾರೆ. ಪ್ರಥಮ್ನಿಂದಾಗಿ ಇಡೀ ಮನೆ ಸಫರ್ ಆಗಿದೆ ಎಂದು ಮೋಹನ್ ಹೇಳಿದ್ರೆ, ಪ್ರಥಮ್ ಸ್ವಾರ್ಥಿ, ತನ್ನ ಬಗ್ಗೆ ಯೋಚಿಸ್ತಾನೆ ಎಂದು ಕೀರ್ತಿ ಹತ್ರ ಹೇಳ್ಕೊಂಡಿದ್ದಾರೆ. ಇನ್ನು ಸೀಕ್ರೆಟ್ ರೂಮ್ ನಲ್ಲಿ ಕೂತು ಇದನ್ನೆಲ್ಲವನ್ನ ಕೇಳುತ್ತಿದ್ದ ಪ್ರಥಮ್ ಹಾಗೂ ಮಾಳ್ವಿಕರ ನಡುವೆ ಕಿತ್ತಾಟವೇ ನಡೀತು. ಪ್ರಥಮ್ ನೀನು ವಿನ್ ಆಗಲ್ಲ, ಬೇಕಾದ್ರೆ ಬರ್ದ್ ಕೊಡ್ತೀನಿ ಅಂತ ಮಾಳ್ವಿಕಾ ಹೇಳಿದ್ದ ಮಾತು ಪ್ರಥಮ್ಗೆ ಬೇಸರವನ್ನುಂಟು ಮಾಡಿತ್ತು. ಈ ಬಗ್ಗೆ ಪ್ರಥಮ್ ಹಾಗೂ ಮಾಳ್ವಿಕಾ ನಡುವೆ ಮಾತಿನ ಚಕಮಕಿ ನಡೀತು. ನನ್ನ ಬಗ್ಗೆ ಈ ರೀತಿ ಹೇಳಲು ನಿಮ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಾನು ಗೆಲ್ಲುತ್ತೇನೋ ಇಲ್ವೋ ಅನ್ನೋದು ಬೇರೆ ವಿಷಯ. ನಿಮ್ಮ ಮಾತು ಕೇಳಿ ನನಗೆ ಅಸಹ್ಯವಾಗ್ತಿದೆ ಎಂದು ಪ್ರಥಮ್ ಮಾಳ್ವಿಕರ ಮೇಲೆ ಕಿಡಿಕಾರಿದ್ರು. ಹೀಗೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದ್ವು. ಕೊನೆಗೆ ಮಾಳ್ವಿಕಾ ಅವರು ನಯವಾಗಿ ಮಾತನಾಡಲು ಪ್ರಾರಂಭಿಸಿದಾಗ, ನಿಮ್ಮ ಅತಿಯಾದ ಬುದ್ಧಿವಂತಿಕೆ ನನ್ನಲ್ಲಿ ತೋರಿಸಬೇಡಿ ಎಂದು ಪ್ರಥಮ್ ಕಟುವಾಗಿ ನುಡಿದ್ರು. ಇದು ಎಷ್ಟರ ಮಟ್ಟಿಗೆ ಬೆಳೆಯಿತು ಅಂದ್ರೆ, ಮಾಳ್ವಿಕಾ ಪ್ರಥಮ್ರ ಮಾತಿಗೆ ತಲೆ ಕೆಡಿಸಿಕೊಂಡು ಸಾಕು ಮಾರಾಯ ನಿಲ್ಸು ಅನ್ನುವಷ್ಟರ ಮಟ್ಟಿಗೆ ಹೋಯ್ತು. ಅಂತೂ ಪ್ರಥಮ್ ಜೊತೆಗೆ ಮಾತಿಗೆ ಬಿದ್ದು ಮಾಳ್ವಿಕಾ ಸುಸ್ತಾಗಿ ಹೋದ್ರು. ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.